ಪ್ರೀತಿಯ ಹೋಗ್ಬತ್ತೀಯಾ ಟಾಟಾ. ಶ್ರೇಯಸ್ ಅಂತ ಹಲೋ ಅಮ್ಮ. ಹಲೋ ಗೈಸ್, ವೆಲ್ಕಮ್ ಟು ಚೇತನ್ ಕೆ ಆರ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಮಾಮೂಲಿ ಪಾರ್ಟ್ 1 ಪಾರ್ಟ್ 2 ನೋಡ್ದಂಗೆ ಇವತ್ತಿನ ವ್ಲಾಗ್ ಬಂದು ಪಾರ್ಟ್ 3. ಪಾರ್ಟ್ 3 ಅಲ್ಲಿ ಏನಿರುತ್ತೆ ಅಂತ ಅಂದರೆ, ಇವತ್ತು ಗಣೇಶನ ಬೆಂಗಳೂರಿಂದ ಊರಿಗೆ ತೊಗೊಂಡೋಗ್ತಾ ಇದ್ದೀವಿ. ಹೆಂಗೆ ತೊಗೊಂಡೋಗ್ತೀವಿ, ಎಲ್ಲಿಂದ ತೊಗೊಂಡೋಗ್ತೀವಿ, ಯಾವ್ದ್ರಲ್ಲಿ ತೊಗೊಂಡೋಗ್ತೀವಿ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ. ಅರೇ ಹರ್ಷ ಗೊತ್ತು ಬಿಡು. ಹರ್ಷ ಹೊಡಿ. ಅಲ್ಲಲ್ಲಲ್ಲಲ್ಲ ವಿಕ್ಕಿ ಅವರಿದ್ದಾರೆ. ಆ್ಯಂಡ್ ಇಲ್ಲಿ ಹರ್ಷ, ಆಮೇಲೆ ಪುನೀತಣ್ಣ, ಆಮೇಲೆ ಅಲ್ಲಿ ವಸಂತಕ್ಕ ಎಲ್ಲರೂ ಇದ್ದಾರೆ. ಅಲ್ಲಿ ಮೇಲ್ಗಡೆ ಹರ್ಷ ಅವ್ರ ಮಮ್ಮಿ, ಆಮೇಲೆ ಶ್ರೇಯ ಅವ್ರ ಡ್ಯಾಡಿ. ಹಾಯ್ ಗಾಯ್ಸ್. ಸೊ ಬನ್ನಿ ಇವಾಗ ಟೆಂಪೋ ಹತ್ಕೊಂಡು ಪೂಜೆ ಮಾಡಿಕೊಂಡು ಹೋಗೋಣ ಗಾಯ್ಸ್. ಹರ್ಷ ಮತ್ತು ಶ್ರೇಯರ್ ಮನೆಯಲ್ಲಿ ಇವತ್ತು ಗಣೇಶನ್ ಕೂರಿಸಿದ್ದಾರೆ. ಸೊ ಬನ್ನಿ ಗಣೇಶನ್ ತೋರಿಸ್ತೀನಿ ಹೆಂಗೆ ಕೂರಿಸಿದ್ದಾರೆ ಏನು ಅನ್ನೋದು. ಗೈಸ್, ಶ್ರೇಯರ್ ಮನೆಯಲ್ಲಿ ಗಣೇಶನ ಈ ಥರ ಕೂರಿಸಿದ್ದಾರೆ. ಹೇಳ್ನಲ್ಲ ಗೈಸ್, ಇವರು ಅನಿತಕ್ಕ, ನಮ್ಮ ಪುನೀತಣ್ಣವರ ಏಕೈಕ ಪತ್ನಿ. ಶ್ರೇಯಸ್ ಅವರು, ಆಮೇಲೆ ಉಮೇಶ್ ಅವರು, ಲಿಖಿತ್ ಅವರು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟೆಂಪೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ತಾ ಮುಂದು ನಾ ಮುಂದು ಅಂತ ಕಿತ್ತಾಡ್ಬೇಕು. ಇವಾಗ ನನಗೊಂದು ಸೀಟ್ ಕೊಡ್ರು, ಹೋಗ್ಬತ್ತೀಯಾ ಟಾಟಾ. ಗೈಸ್, ಇವಾಗ ಲಿಖಿತ್ ಅವ್ರ ಮನೇಲಿದ್ದೀವಿ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಬಂದಿದ್ದಾರೆ. ಹೂವು ಎಲ್ಲ ತೊಗೊಂಬಂದಿರೋ ಕ್ಲಿಪ್ನ ನಾನು ಹಂಗೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮಗ ಇಲ್ಲ ಅಂತಂದ್ರೆ ಇದು ನಾವೇ ಒತ್ತಾಡೋಗ್ಬಿಟ್ಟು ನಾವು ಏರ್ಬಿಟ್ಟು ಕಷ್ಟ ಅದು. ಐಟಮ್ನೆಲ್ಲ ಟಾಟಾ ಎಸಿಗೆ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ರಾಕೇಶ್ ಅವರು. ಗೈಸ್, ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ ಗೈಸ್. ತುಂಬ ದಿನ ಆದಮೇಲೆ ಇಲ್ಲಿ ಅಲ್ಲಲ್ಲಲ್ಲಲ್ಲ ಇಲ್ಲ ಸೂಮ್ ಏನು ಮಾಡಿಲ್ಲ ಗೈಸ್. ತುಂಬ ದಿನ ಆದಮೇಲೆ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಸಹ ಕಲಾವಿದೆ ಅವರು ಕಾಣಿಸ್ಕೊತಾ ಇದ್ದಾರೆ. ಓಕೆ ಫ್ರೆಂಡ್, ಊರಲ್ಲಿ ಸಿಗ್ತೀವಿ. ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ. ಚಪ್ಪಲಿ ಹಾಕೊಂಡ್ಬರ್ಬೇಕು ಈಗ ಹೋಗಿ ಮೇಲ್ಗಡಿಕೆ. ಗಣೇಶ ತರೋದಕ್ಕೆ ಇವಾಗ ಟೆಂಪೋದಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ಟೆಂಪೋ ಓನರ್ ಹಿಂದೆಗಡೆ ನಿಂತವನೆ. ಶ್ರೇಯ ಅವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೆ. ಗೈಸ್, ಇವಾಗ ಗಣೇಶನ ಬುಕ್ ಮಾಡಿರೋ ಗಣೇಶನ ತೊಗೊಂಡೋಗಿ ಬಂದಿದ್ದೀವಿ. ನಮ್ಮ ಜೊತೆ ಚೋಟಾ ಲಿಕ್ಕಿ ಅವರೊಬ್ರು ಆ್ಯಡ್ ಆಗಿದ್ದಾರೆ ಈಗ.
ಟ್ಯಾಲೆಂಟೆಡ್ ಇರೋರೆಲ್ಲ ಮುಂದೆ ಹೋಗೋರೆ. ಹೌದೌದು, ಅದರಲ್ಲಿ ತುಂಬಾ ಟ್ಯಾಲೆಂಟ್ ಇರೋರು ಕಾಣಿಸ್ತಾನೆ ಇಲ್ಲ. ಚೇತು ಆಮೇಲೆ ನನ್ನ ಬಿಟ್ಟಂಗೆ ಆಯ್ತು, ಬಾಯ್. ಹ್ಯಾಪಿ ಜರ್ನಿ. ಜೈ ಫುಲ್ ಮಳೆ ಬಂದ್ಬಿಡ್ತು ಸಡನ್ ಆಗಿ, ಎಲ್ಲ ನೆಂದೋಗ್ಬಿಟ್ಟಿದ್ದಾರೆ. ಏನ್ ಸಿಕ್ಬಿಡ್ತದಣ್ಣ ಸಾಕು ಒಂದೇ. ಅದೇನು ಸಾಲಲ್ಲಪ್ಪ, ನೋಡೋಣ. ಕಟ್ಕೊಂಡು ಮಳೆ ಜೋರಾಗಿ ಬಂದಿದ್ರ ಕಾರಣ ಗಣೇಶನ್ಗೆ ಫುಲ್ಲು ಪ್ಯಾಕಪ್ ಮಾಡ್ತಾ ಇದೀವಿ ಈಗ, ಏನೇನೋ ಅಡ್ಜಸ್ಟ್ ಮಾಡಿ. ಶ್ರೀ ಶ್ರೀ ವಿದ್ಯಾಗಣಪತಿಗೆ ಜೈ! ಶ್ರೀ ವಿದ್ಯಾಗಣಪತಿಗೆ ಜೈ! ಶ್ರೀ ವಿದ್ಯಾಗಣಪತಿಗೆ ಜೈ! ಮಳೆ ಬಂದೈತೆ. ನಮ್ ರಾಖಿಗೆ ನಮ್ ಎಂಜಾಯ್ಮೆಂಟ್ ನೋಡಿ ಇಲ್ಲಿ ಬರ್ಬೇಕು ಅನಿಸ್ತಿದೆ. ಅದೇ ಅವ್ರ ವೈಫು ಬಿಡ್ತಾ ಇಲ್ಲ. ಅಲ್ಲಿ ತೋರ್ಸು, ಹಂಗೆ ಹಂಗೆ ಝೂಮ್ ಮಾಡು ಅವ್ನ. ಮದ್ವೆ ಆದವ್ರದೆಲ್ಲ ಇದೇ ಪರಿಸ್ಥಿತಿ ಗಾಯ್ಸ್. ನೋಡಿ ಸಿಂಗಲ್ಸ್ ಹೆಂಗ್ ಎಂಜಾಯ್ ಮಾಡ್ತಾವ್ರೆ. ಮದ್ವೆ ಆಗಕ್ಕಿಂತ ಮುಂಚೆ ಯೋಚನೆ ಮಾಡಾಗಿ. ನೋಡಿ ಗಾಯ್ಸ್, ನಮ್ ಹುಡುಗ ಬೇಜಾರ್ ಮಾಡ್ಕೊಂಡಿದ್ದಾನೆ. ಇವನಿಗೆ ಸಮಾಧಾನ ಮಾಡೋದಕ್ಕೆ ಯಾವ್ದಾರ ಒಂದು ಹುಡುಗಿ ಇದ್ರೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ಏನ್ ಆರನು ಗಡ್ಸಿ ಅದು 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 ಓಯ್ ಕರೆಕ್ಟಾಗಿ ಹೊಡಿಯೋ ಶಿಷ್ಯ. ಮಾಡ ಇವಾಗ ಮಾಡ, ಇವಾಗ 1 2. ಇವಾಗ ಅದು ಕೆಲ್ಸಲ್ಲಿದ್ದಾಗ ಹುಡುಗಿ ಗಣ ಮಾಡಿದ್ಲೆ. ರಾತ್ರಿ 11 ಗಂಟೆಲೆಲ್ಲ ಬಿಲ್ ಕೇಳ್ಬೇಕಾಯ್ತಂತೆ ಮೇಡಮ್, ಅದಕ್ಕೆ ಮಾಡಿದ್ಲು. ರಾತ್ರಿ 11 ಗಂಟೆಲಿ ಹೂಗಳಲ್ಲ 24x7 ನೋಡುತ್ತೆ ಕೆಲ್ಸ. ಮೇಡಮ್ ಹೆಸರು ಹೇಳು. ಏನ್ ಕೆಲ್ಸ ಅಂದ್ರೆ ಟೈಪಿಂಗ್ ಕೆಲ್ಸ. ಮೇಡಮ್ ಹೆಸರು ಪ್ರಿಯಾ ಅನ್ಸುತ್ತಲ್ವಾ? ಪ್ರಿಯಾ ಅವರ ಪ್ರಿಯಾ, ಪ್ಲೀಸ್ ಲವ್ ಮೀ ಪ್ರಿಯಾ. ಗೈಸ್ ಇವಾಗ ಊರಿಗೆ ಬಂದಿದೀವಿ, ಎಲ್ಲ ಕಾಯ್ತಾ ಇದಾರೆ ಆಲ್ರೆಡಿ. ಶ್ರೀ ಶ್ರೀ ವಿದ್ಯಾಗಣಪತಿಗೆ ಶ್ರೀ ಶ್ರೀ ವಿದ್ಯಾಗಣಪತಿಗೆ ಶ್ರೀ ಶ್ರೀ ವಿದ್ಯಾಗಣಪತಿಗೆ ಒಳ್ಳೆ ಅಲಂಕಾರ ಕೊಟ್ರು. ಗೈಸ್ ಇವಾಗ ನಮ್ಮೂರಿನ ದೇವಸ್ಥಾನದಲ್ಲಿ ಗಣೇಶನ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ತಗೊಂಡೋಗಿ
ಊರಿಗೆ ಬಂದ್ಮೇಲೆ ಪೆಂಡಲ್ ಎಲ್ಲ ಹಾಕ್ಸಿ ರೆಡಿ ಮಾಡಿಸ್ತಾ ಇದೀವಿ. ಹಿಂಗ್ ಬರಂಗ್ ಹಾಕ್ಬೇಕು. ಮೇಲ್ಗಡೆ ಮಳೆ ಬಂದ್ರೆ ಸೇಫ್ಟಿ ಪರ್ಪಸ್ಗೆ ಮೇಲ್ಗಡೆ ಒಂದು ಹಾಕೋಣ ಅಂತ ಹೋಗ್ತೇವೆ. ಗೈಸ್ ನಮ್ಮ ಹರ್ಷ ಅವರು ಇವಿ ಕೆಲಸ ಮಾಡ್ತಿದ್ದಾರೆ ನೋಡಿ ಗೈಸ್. ಕೆಲಸ ಮಾಡಿ ಸುಸ್ತಾಗಿದೆ ಗೈಸ್. ಅದಕ್ಕೆ ನಾನು ಹರ್ಷ ಶ್ರೇಯಾ ಚಾಟ್ಸ್ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ಕೊಡಿಸ್ತೀವಿ, ನೀವು ತಿನ್ನಿವ್ರಂತೆ. ಹಲೋ ಅಮ್ಮ, ಗುಡೇನ್ಪಾಳ್ಯದಿಂದ ತಿಪ್ಸಂದ್ರಿಗೆ ಬಂದಿದ್ದೀನಿ. ಗೈಸ್ ನಮ್ಮ ಪವನ್ ಅವರು ಇವಾಗ ಲೈಟ್ ಆಗಿ ಕೊಡ್ತಾ ಇದ್ದಾರೆ ನಮಗೆ. ಮತ್ತೆ ಇನ್ಸುಲೆಂಟ್ ಟೇಪ್ ಅಲ್ಲ ಐತೆ ಅಂದ್ಮೇಲೆ ಜೈಂಟ್ ಮಾಡಕ್ಕಲ್ಲ ಹಿಂದೆ ಮುಂದೆ ನೋಡ್ತೀರಾ. ಅಲ್ಲಿ ಹಾಕ್ಬೇಕಲ್ಲಪ್ಪ ಮೈನ್. ಎಲೆಕ್ಟ್ರಿಷಿಯನ್ ಕೆಲಸ ಎಲೆಕ್ಟ್ರಿಷಿಯನ್ನೇ ಮಾಡಬೇಕು, ಸಿವಿಲ್ ಕೆಲಸ ಸಿವಿಲ್ ಅವರೇ ಮಾಡಬೇಕು. ಸಿವಿಲ್ ಹೋಗ್ಬಿಟ್ಟು ಎಲೆಕ್ಟ್ರಿಷಿಯನ್ ಸಿವಿಲ್ ಕೆಲಸ ಮಾಡೋದಿಲ್ಲ. ಎಲ್ಲ ಕಲಿಬೇಕು ಕಣೋ. ಒಂದೊಂದು ಟೈಮಲ್ಲಿ ಎಲೆಕ್ಟ್ರಿಷಿಯನ್ ಬಂದು ನೀನೇ ಜೈಂಟ್ ಹಾಕಬೇಕು, ಗೊತ್ತಿರೋದನ್ನ ಮಾಡ್ಕೋಬೇಕು. ಗೊತ್ತಾಯ್ತಾ? ಎಲೆಕ್ಟ್ರಿಷಿಯನ್ ಬರ್ತಾನೆ ಅಂತಾನೆ ಕಾಯ್ಕೊಂಡು ಕುಂತ್ಕೋಬಾರ್ದು. ನಂಗೆ ನನ್ನ ಭಾವ ಇರ್ಬೇಕಾರೆ ಯಾಕೆ ಪವನ ಇರ್ಬೇಕು. ಮಚ್ಚ ಒಂದ್ ಬೆಂಕಿ ಎಡೆ ಕೊಡ್ತೀನಿ ತಡಿ ಮಚ್ಚ. ಆಪ್ರೇಷನ್ ಈಗ ಒಂದ್ ಗಾಯ ಕಿತ್ಕೊಂಡು ತಡ್ಕೊಂಡ್ರೆ ನೀನ್ ಹೋಯ್ತೀನಿ, ನೀನ್ ಹುಡಿಕೊಂಡು ಹೋಯ್ತಿ ಡಾಕ್ಟರ್ನ. ಮತ್ತೀಗ ಹೇಳಿ ಸಣ್ಣ ಪುಟ್ಟನ ಹೇಳಿ ಸಣ್ಣದಾಗ ಉಳ್ಕೋದ್ರೆ ನ್ಯೂಸ್ ಕಳಿಲ್ಲ ಅಂದ್ರೂ ನ್ಯೂಸ್ ಕಳಲ್ಲ ಅಂದ್ರೂ ಒಂದ್ ಮೂಪವನ್ನ ತಿಕ್ಕೊಂಡಿ ಒಂದ್ ಮೆಸೇಜ್ ಅನ್ನ ಮಾಡ್ಕೊತೀವಿ. ಇದ್ ಮಾಡಕ್ಕೆ ಗಣೇಶನ್ ಕೆಲ್ಸಕ್ಕೆ ನೈಟ್ರೋಜನ್ ಬಲೂನ್ ಸಿಗುತ್ತಾ? ಕುದುರೆ ಸಿಗುತ್ತೆ. ನೈಟ್ರೋಜನ್ ಬಲೂನ್ ಅಂದ್ರೆ ಹೇಳು, ನನಗೆ ಗೊತ್ತಿಲ್ಲ. ದಾರಿ ಹಿಂಗಂಟೆ ಗೈಸ್ ಟೈಮ್ ಬಂದು 11:30 ಆಗಿದೆ. ಮಿಡ್ ನೈಟಲ್ಲಿ ಹೂವು ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಎಲ್ಲರೂ. ಸೊ ನಮ್ಮ ಜೊತೆ ಮಾಮೂಲಿ ಲಿಕ್ಕಿ, ಶ್ರೇಯಾ, ಹರ್ಷ, ಲಿಕ್ಕಿ ಮತ್ತು ರಂಜಿತ್ತು, ಪುನೀತಣ್ಣ ಎಲ್ಲ ಇದ್ದಾರೆ. ಗೈಸ್ ಕನ್ಫ್ಯೂಸ್ ಆಗಲ್ವಾ? ಯಾಕೋ? ನನ್ನ ಹೆಸರು ಲಿಕ್ಕಿ, ಅವನ ಹೆಸರು ಲಿಕ್ಕಿ. ಗೈಸ್ ಚೋಟಾ ಲಿಕ್ಕಿ, ಇವನು ಚೋಟಾ ಲಿಕ್ಕಿ, ಇವನು ಬಡಾ ಲಿಕ್ಕಿ. ಒಂದ್ ಸೈಡ್ ಈ ಕಡೆ ಕಟ್ಕೊಬಿಡಿ ಎಲ್ಲೋನ, ಇನ್ನೊಂದ್ ಸೈಡ್ ಬೇಕಾದ್ರೆ ಕಮ್ಮಿ ಮಾಡೋಣ, ತೆಗಿಯೋಣ, ಆ ತರ ಮಾಡೋಣ. ಸುಮ್ಮನೆ ಬಂದು 12:30. ಇನ್ನು ನಮ್ಮ ಹುಡುಗರು ಫುಲ್ ಡೆಡಿಕೇಶನ್ ಅಲ್ಲಿ ಮಾಡ್ತಾ ಇದ್ದಾರೆ. ₹1 ಕೆಲಸ ಮಾಡಿಲ್ಲ. ಖಾಲಿ ಪಲಾವ್ ನನ್ ಮಗ ಇವನು. ಇದೆಲ್ಲ ಎಡಿಟ್ ಗೈಸ್, ನನ್ನವೆಲ್ಲ ಏನು ಬರೋದೇ ಇಲ್ಲ ವಿಡಿಯೋದಲ್ಲಿ. ಇಷ್ಟೊತ್ತು ವಿಡಿಯೋನೇ ಮಾಡ್ಲಿಲ್ಲ. ಡೋಂಟ್ ವರಿ ಬೇಬಿ ಚಿನ್ನಮ್ಮ. Don't worry, baby.